ಬೇಜಾರಾಗುತ್ತೆ, ನೋವಾಗುತ್ತೆ, ಕಣ್ಣೀರು ಬರುತ್ತೆ. ಎಷ್ಟೋ ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಲಕ್ಷಾಂತರ ಜನ ನೋವನ್ನು ಹೃದಯದಲ್ಲಿಟ್ಕೊಂಡು ಆ ನೋವು ತಿಂತಾ ಇದ್ದಾರೆ. ನಿಜವಾಗ್ಲೂ ತುಂಬ ಬೇಜಾರು. ಇಂತಹ ಸಮಯದಲ್ಲಿ ಇವತ್ತು ನನಗೂ ಕೂಡ ಒಬ್ಬರು ಒಂದು ಮಾತು ಕೇಳ್ತಾರೆ. ಅಭಿಮಾನಿಗಳು ಮಾಡುವ ಕಮೆಂಟ್ಗಳಿಂದನೇ ಅವ್ರಿಗೆ ಬೇಲ್ ಸಿಗಲಿಲ್ಲ ಅಂತಂದರು. ಅವ್ರಿಗೆ ನಾನು ಒಂದೇ ಒಂದು ಮಾತು ಹೇಳಿದೆ, ದೇವರುಗಳಿಗೆ ಇರೋ ಒಳ್ಳೆಯತನ ರಾಕ್ಷಸರಿಗೆ ಬರೋದಿಲ್ಲ, ರಾಕ್ಷಸರಿಗೆ ಇರುವಂತಹ ಕೆಟ್ಟತನ ದೇವರಿಗೆ ಬರೋದಿಲ್ಲ, ದೇವರುಗಳಿಗೆ ಬರೋದಿಲ್ಲ. ದೇವರುಗಳು ರಾಕ್ಷಸರ ವಿರುದ್ಧ ಗೆಲ್ಲೋದಕ್ಕೆ ಈಸಿ ಆಯಿತು. ಯಾಕಂದರೆ ಆ ರಾಕ್ಷಸರುಗಳು ಏನೋ ಒಂದು ವಿಚಿತ್ರವಾಗಿದ್ದರು, ಕೊಂಬುಗಳಿದ್ರು, ವಿಚಿತ್ರವಾದ ರೂಪಗಳಿದ್ದವು, ಇವರೇ ರಾಕ್ಷಸರು ಅಂತ ದೇವರುಗಳಿಗೆ ಗೊತ್ತಾಗ್ತಾ ಇತ್ತು. ದೇವರುಗಳೆಲ್ಲ ಒಗ್ಗಟ್ಟಾಗಿ ಇದ್ದು ಆ ರಾಕ್ಷಸರುಗಳನ್ನ ಗೆದ್ದು ನಿಂತರು. ಆದರೆ ಇವತ್ತು ನಮ್ಮ ಜನಸಾಮಾನ್ಯರಲ್ಲಿ ರಾಕ್ಷಸರ ಒಂದು ಲಕ್ಷಣ ಇರುವಂತಹ ಜನರನ್ನು ಕಂಡುಹಿಡಿಯುವುದು ತುಂಬ ಕಷ್ಟ. ಕಂಡುಹಿಡಿದ್ರೂ ಕೂಡ ಅದು ನಮ್ಮ ಹೃದಯಕ್ಕೆ ಅರ್ಥ ಆಗುತ್ತೆ ಇವರ ರಾಕ್ಷಸರ ಲಕ್ಷಣ ಅಂತ. ಅದಕ್ಕೆ ಪ್ರೂಫ್ ಸಿಗೋದಿಲ್ಲ, ಅದಕ್ಕೆ ಆಕ್ಷನ್ ತಗೊಳ್ಳೋದಕ್ಕಾಗೋದಿಲ್ಲ. ಆ ರೀತಿ ರಾಕ್ಷಸ ಲಕ್ಷಣ ಇರುವಂಥವರ ಒಳಸಂಚಿನಿಂದ, ಕುತಂತ್ರಗಳಿಂದ ದರ್ಶನ್ ಅವರ ಅಭಿಮಾನಿಗಳ ರೀತಿ ಕಮೆಂಟ್ಗಳು ಮಾಡೋದು, ಅದನ್ನು ಹೈಲೈಟ್ ಮಾಡೋದು, ಸುದ್ದಿನ ದೊಡ್ಡದು ಮಾಡಿ ರಾಜ್ಯ ದೇಶ ಸೆಳೆಯೋಗೆ ಮಾಡೋದು. ಅಕಸ್ಮಾತ್ ಅವ್ರಿಗೆ ಬೇಲ್ ಸಿಕ್ಬಿಟ್ರೆ, ಇಷ್ಟು ಮಾಡಿದ್ರೂ ಕೂಡ ಇಂಥವ್ರಿಗೆ ಬೇಲ್ ಸಿಕ್ಬಿಟ್ಟಿತ್ತು ಅಂತೇಳಿ ವಿರೋಧ ಮಾಡೋದು. ಈ ರೀತಿ ಎಷ್ಟೋ ಕಣ್ಣಿಗೆ ಕಾಣದೇ ಇರುವಂತಹ ಕುತಂತ್ರಗಳು ನಡೀತಾ ಇದ್ದಾವೆ. ಅಂತಹ ಕುತಂತ್ರಗಳಿಂದ ನರದೃಷ್ಟಿ, ಈ ಕುತಂತ್ರಿಗಳ ನರದೃಷ್ಟಿಯಿಂದ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅಣ್ಣನವ್ರಿಗೆ ಈ ಥರ ಆಗ್ತಾ ಇದೆ. ಆಗಲಿ, ಎಷ್ಟು ನೋವು ಬೇಕಾದರೂ ಸಹಿಸ್ತೀವಿ. ಅವರು ಕ್ಷೇಮವಾಗಿ ಜೈಲಿಂದ, ಈ ಕೇಸಿಂದ ಆಚೆ ಬರಲಿ. ಆದರೆ ಒಂದಂತೂ ನೆನಪಿರಲಿ, ದರ್ಶನ್ ಅಣ್ಣನವರನ್ನು ಎಷ್ಟು ಟಾರ್ಗೆಟ್ ಮಾಡಿ ಅವರ ಕೊಲೆ ಕೇಸನ್ನು ಎಷ್ಟು ಸರ್ಚ್ ಮಾಡಿ, ಎಷ್ಟು ಸಾಕ್ಷ್ಯಾಧಾರಗಳು ಹುಡುಕಿದ್ದೀರೋ, ಯಾವ್ಯಾವ ರೀತಿ ಮಾಡಿದ್ದೀರೋ, ಎಲ್ಲ ಕೇಸುಗಳು ಅದೇ ರೀತಿ ಆಗ್ತಾ ಇದೆಯಾ? ಇಲ್ಲ. ಇವತ್ತು ಧರ್ಮಸ್ಥಳದಲ್ಲಿ ಸೌಜನ್ಯ ಅನ್ನೋ ಒಂದು ಹಿಂದೂ ಹೆಣ್ಣುಮಗು ಅಂತಂದರೆ ನಿಜವಾಗ್ಲೂ ಹೇಳ್ತೇವೆ, ಹಿರಿಯರು ಹೇಳ್ತಾರೆ, ಪ್ರತಿಯೊಬ್ಬ ಮನೆಯಲ್ಲೂ ದೇವರು ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ದೇವರು ಹೆಣ್ಣಿನ ರೂಪದಲ್ಲಿ ಎಲ್ಲ ಮನೆಗೂ ಒಂದೊಂದು ಹೆಣ್ಣನ್ನು ಕಳಿಸ್ಕೊಡ್ತಾನೆ, ದೇವ್ರ ರೂಪದಲ್ಲಿ ಒಂದೊಂದು ಹೆಣ್ಣನ್ನು ಕಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಸತ್ಯವಾದ ಮಾತು. ಯಾಕಂದರೆ ಹೆಣ್ಣು ಅಷ್ಟು ಅದ್ಭುತವಾದ ಶಕ್ತಿ. ಅಂತಹ ಒಂದು ಹೆಣ್ಣು ಮಗುಗೆ ಅತ್ಯಾಚಾರ ಮಾಡಿರೋ 12 ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ನಿಜವಾದ ಅಪರಾಧಿಗಳನ್ನು ಬಂಧಿಸಲಿಲ್ಲ. ಆ ಕೇಸ್ ಬಗ್ಗೆ ಯಾವ ಸುಪ್ರೀಂ ಕೋರ್ಟ್ಗೂ ಯಾವ ಇದಕ್ಕೂ ಅರ್ಥ ಆಗೋದಿಲ್ವಾ? ಇದು ಡಿಲೇ ಆಗ್ತಾಯಿದೆ, ಯಾಕೆ ಡಿಲೇ ಆಗ್ತಾಯಿದೆ ಅಂತ ದರ್ಶನ್ ರವರು ಸಾವಿರಾರು ಜನರಿಗೆ ಅನ್ನ ಹಾಕ್ತಾ ಇದ್ದಾರೆ. ಅವರು ಎಲ್ಲರಿಗೂ ಗೊತ್ತಾಗ್ಬಿಡ್ತಾ ಇದೆಯಾ ಅವ್ರದ್ದೇನೋ ಜಾಸ್ತಿ ಆಗೈತೆ, ಅವ್ರಿಗೆ ಬೇಲ್ ಸಿಗಬಾರ್ದು, ಅವ್ರ ಕೇಸನ್ನ ಏನು ಸುಪ್ರೀಂ ಕೋರ್ಟ್ ಆ್ಯಕ್ಷನ್ ತಗೊಂಡ್ಬಿಡ್ತು ಅಂತ ಜನರು ಮೆಚ್ಕೊಂಡ್ಬಿಡ್ತಾರೆ ಅಂತ. ಇಲ್ಲ ಸ್ವಾಮಿ, ಬೇಜಾನ ಒಳಸಂಚಿಗಳಿದ್ದಾವೆ, ನಡೀತಾ ಇದ್ದಾವೆ, ಗೊತ್ತಾಗುತ್ತೆ ಕೂಡ. ಆದರೆ ಏನೂ ಮಾಡಲಾರರು ನಾವು. ಯಾಕಂದರೆ ದರ್ಶನ್ ಅಣ್ಣನವ್ರಿಗೆ ಬಲವಾದ ಸಂಘಟನೆಗಳಿಲ್ಲ, ಬಲವಾದ ರಾಜಕೀಯ ನಾಯಕರ ಬಲ ಇಲ್ಲ. ಯಾಕಂದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಒಂದು ರಾಜಕೀಯ ವ್ಯವಸ್ಥೆಯನ್ನೇ ಬದಲಾಯಿಸುವಂತಹ ಬಲ ಅವರಲ್ಲಿದೆ. ಆದರೂ ಕೂಡ ಅವ್ರಿಗೆ ಇಷ್ಟು ಸಮಸ್ಯೆಗಳು. ಇರಲಿ, ದೇವರೇ ನಿಜವಾಗ್ಲೂ ಹೇಳ್ತೇವೆ, ಅನ್ಯಾಯ ಅಕ್ರಮಗಳನ್ನು ಮೆಟ್ಟಿ ನಿಂತು ನಾವು ಅನ್ಯಾಯ ಅಕ್ರಮಗಳೇ ಗೆಲ್ಲೋದು ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಅದನ್ನೇ ಮಾಡ್ಕೊಂಡು ಹೋಗೋಣ ಅಂತೇಳಿ ಒಳ್ಳೆಯವ್ರಿಗೆ ಈ ರೀತಿ ಕಷ್ಟ ಕೊಡ್ತಾ ಹೋಗ್ತಾ ಇದ್ದರೆ ಒಂದಲ್ಲ ಒಂದಿನ ದೇವರೇ ಬಗ್ಗಿ ಬಡಿಯೋ ಸಮಯ ಬರ್ತದೆ. ಆ ದೇವರು ಬಗ್ಗಿ ಬಡಿಯೋವಾಗ ನಿಜವಾಗ್ಲೂ ಹೇಳ್ತೇವೆ, ಈ ಕುತಂತ್ರಿಗಳಿಗೆ ಮುಟ್ಟಿ ನೋಡ್ಕೋಬೇಕು, ಆ ರೀತಿ ಇರ್ತದೆ. ಕಾಯ್ತೇವೆ, ಎಲ್ಲ ದೇವ್ರಿಗೆ ಒಪ್ಪಿಸ್ತೇವೆ. ನಾವು ಈ ಭೂಮಿ ಮೇಲೆ ಏನು ಹಾಕ್ತೀವೋ ಅದೇ ನಮಗೆ ನಾಳೆ ದಿನ ಫಲ ಬರೋದು. ಅದರಲ್ಲಿ 100ಕ್ಕೆ 99% ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅಣ್ಣನವರು ಒಳ್ಳೆಯತನವನ್ನು ಈ ಭೂಮಿ ಮೇಲೆ ಹಾಕಿದ್ದಾರೆ. ಅದರ ಪ್ರತಿಫಲ ಇದ್ದೇ ಇರುತ್ತೆ.
ನೀವು ಎಷ್ಟು ಕುತಂತ್ರಗಳು ಮಾಡಿ ಅವರ ಮೇಲೆ ಕ್ರಮ ತಗೊಂತೀರೋ ಅಷ್ಟೇ ನಿಮಗೆ ಎಲ್ಲೋ ಯಾವತ್ತೋ ಒಂದು ದಿನ ಅದರ ಪ್ರತಿಫಲ ಇದ್ದೇ ಇರುತ್ತೆ. ಇದರಲ್ಲಿ ಎರಡನೇ ಮಾತಿಲ್ವೇ ಇಲ್ಲ. ನಮ್ಮ ಅನುಭವ, ನಿಜವಾಗ್ಲೂ ನಮ್ಮ ಅನುಭವ ಇದಾಗುತ್ತೆ. ಎಲ್ಲ ದೇವರಿಗೆ ಬಿಟ್ಬಿಡೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೈ ಡಿ ಬಾಸ್.